ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಸ್ವೀಟನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಬೇಯಿಸಂಗಿಲ್ಲ, ನಾವು ಸ್ಟವ್ವೇ ಹಚ್ಚಂಗಿಲ್ಲ. ಆದರೆ ಹಾಗೆ ಒಳ್ಳೆ ಇಂಗ್ರೀಡಿಯೆಂಟ್ಸಿಂದ ನಾನು ಅದ್ಭುತವಾದಂತಹ ಸ್ವೀಟ್ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಳ್ಳೆಯ ಪೌಷ್ಟಿಕ ಆಹಾರ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಅರ್ಧ ಕಪ್ಪು ನಾನು ಹುರ್ಗಡ್ಲೆನ ತೆಗೆದುಕೊಂಡಿದ್ದೀನಿ. ಈ ಹುರ್ಗಡ್ಲೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಪುಡಿಯನ್ನು ನಾವು ಒಂದು ಜರಡಿಗೆ ಹಾಕ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಂಬಿಡೋಣ. ನೋಡಿ, ಆ ತರಿಯಾಗಿರೋದನ್ನು ನಾವು ಸೈಡಿಗೆ ತೆಗೆಯೋಣ. ಈಗ ಮತ್ತೆ ನಾವು ಪೇಪರ್ ಅವಲಕ್ಕಿನ ಒಂದು ಬೋವಲನ್ನು ತೆಗೆದುಕೊಂಡಿದ್ದೀನಿ. ಅದೇ ಬೋವಲಲ್ಲಿ ಈಗ ಇದನ್ನು ನುಣ್ಣಗೆ ನೈಸಾಗಿ ಪುಡಿ ಮಾಡೋಣ. ಅದರ ಜೊತೆಗೆ ಒಂದು ಏಲಕ್ಕಿ ಕಾಯನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಒಳ್ಳೆಯ ಫ್ಲೇವರ್ ಬರುತ್ತೆ ಅದರಿಂದಾಗಿ. ಈಗ ಅದನ್ನು ಕೂಡ ನಾನು ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿದಂತಹ ಪೇಪರ್ ಅವಲಕ್ಕಿ ಮತ್ತು ಏಲಕ್ಕಿ ಕಾಯಿನ ನೋಡಿ, ಏಲಕ್ಕಿ ಕಾಯಿ ಮೇಲ್ಗಡೆ ಇರುವಂತಹ ಸಿಪ್ಪೆನ ನಾವು ಆಚೆಗೆ ತೆಗೆಯೋಣ. ಈಗ ನಾವು ಮತ್ತೆ ಸ್ವಲ್ಪ ಕಡಲೆ ಬೀಜನ ತೆಗೆದುಕೊಳ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುವಂಥ ಕಡಲೆ ಬೀಜ, ಅದರಿಂದಾಗಿ ಅದನ್ನು ಸ್ವಲ್ಪ ತರಿಯಾಗಿ ನಾವು ಪುಡಿ ಮಾಡ್ಕೊಳ್ಳೋಣ. ಇದನ್ನು ಜರಡಿ ಮಾಡುವಂತಹ ಅವಶ್ಯಕತೆ ಇಲ್ಲ, ಹಾಗೆ ಸೇರಿಸೋಣ. ಈಗ ನಾವು ಅದೇ ಮಿಕ್ಸಿ ಜಾರ್ಗೆ ನೋಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಮತ್ತಷ್ಟು ಹಾಕ್ಕೋಬೋದು. ಒಂದು ಅರ್ಧ ಕಪ್ಗಿಂತ ಜಾಸ್ತಿನೇ ಹಾಕ್ಕೋಬೋದು ಸ್ವೀಟ್ ಬೇಕಂದರೆ. ಅದರ ಜೊತೆಗೆ ನಾನು ಒಂದು ಬಾಳೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಕೂಡ ಎರಡೂ ಸೇರಿಸಿ ನಾನು ಮಿಕ್ಸ್ ಮಾಡಿದ್ದನ್ನು ನಾನು ಅದೇ ಬೌಲ್ಗೆ ಪುಡಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಸ್ವಲ್ಪ ನಾನು ತುಪ್ಪನ ಬೆರೆಸ್ತಾ ಇದ್ದೀನಿ. ಒಳ್ಳೆಯ ಟೇಸ್ಟ್ ಕೊಡುತ್ತೆ ತುಪ್ಪ ಸೇರಿಸಿದರೆ, ಅದರಿಂದಾಗಿ. ಈಗ ಇಷ್ಟನ್ನು ನಾವು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡೋಣ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಒಳ್ಳೆಯ ಮಕ್ಕಳಿಗಂತೂ ದೊಡ್ಡವ್ರಿಗಂತೂ ಒಳ್ಳೆಯ ಟೇಸ್ಟನ್ನು ಕೊಡುವಂತಹ ರೆಸಿಪಿ. ಇದರ ಜೊತೆಗೆ ಒಂದು ಚಿಕ್ಕದಾದಂತಹ ಸೌಟಲ್ಲಿ ಹಾಲಿನ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇಷ್ಟನ್ನು ನಾವು ಹಾಲನ್ನು ಸ್ವಲ್ಪ ಕಾಯಿಸಿ ಬಿಸಿ ಮಾಡಿ ಆರಿಸಿರುವಂಥ ಹಾಲನ್ನು ಸೇರಿಸಿ ನಾವು ಒಂದು ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಚಿಕ್ಕದಾದಂತಹ ಗ್ಲಾಸಲ್ಲಿ ತೆಗೆದುಕೊಂಡಿದ್ದೀನಿ ಹಾಲು. ನೋಡಿ, ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಹಾಲು ಅಷ್ಟನ್ನು ನೀವು ಸೇರಿಸ್ಕೋಬೋದು. ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗತ್ತೆ. ನಾವು ಕಲಸಿರುವಂತಹ ಹಿಟ್ಟು ತುಂಬಾ ಸ್ಮೂತಾಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿ ಅದಕ್ಕೆ ಇರಬೇಕು. ಚಪಾತಿ ಅದಕ್ಕೆ ಇದ್ದರೆ ಚೆನ್ನಾಗಿ ಬರುತ್ತೆ. ರೆಸಿಪಿ ಸೂಪರಾಗಿರುತ್ತೆ, ಎಲ್ಲರೂ ಮಾಡಿ ನೋಡಿ. 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಮಕ್ಕಳು ಕೇಳಿದ ತಕ್ಷಣ ಹಾಗಿಂದಾಗೆ ನಾವು ರೆಸಿಪಿನ ರೆಡಿ ಮಾಡ್ಕೋಬೋದು. ಈಗ ಎಲ್ಲನೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಆ ರೀತಿ ಅದಕ್ಕೆ ಇದ್ದರೆ ಸಾಕು. ಈಗ ನಾವು ಒಂದು ಟ್ರೇಗೆ ಸ್ವಲ್ಪ ತುಪ್ಪನ ಸವರ್ಕೊಳ್ಳೋಣ, ಯಾಕಂತಂದರೆ ನಾವು ತೆಗೆದಾಗ ಆಚೆಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ ತುಪ್ಪ. ಈಗ ಇದನ್ನು ನಾವು ಟ್ರೇಗೆ ಪೂರ್ತಿ ನೀಟಾಗಿ ಹರಡೋಣ. ಇದರ ಮೇಲೆ ನಾವು ನೀಟಾಗಿ ಸೌಟಿಂದ ಆ ರೀತಿ ಮಾಡಿದರೆ ನೈಸಾಗಿ ಬರುತ್ತೆ. ಈಗ ಗಾರ್ನಿಷ್ಗಾಗಿ ನಾವು ಅಲ್ಲೊಂದು ಒಂದೊಂದು ದ್ರಾಕ್ಷಿನ ಕೂಡ ನಾವು ಇಡೋಣ. ಆ ರೀತಿ ನಾವು ತಿನ್ನುವಾಗ ಆ ದ್ರಾಕ್ಷಿ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಗೋಡಂಬಿ ಇದ್ದರೂ ಕೂಡ ಇಡ್ಬೋದು. ಈಗ ಇದನ್ನು ನಾವು ಅರ್ಧ ಗಂಟೆ ಹಾರಲಿಕ್ಕೆ ಬಿಡೋಣ, ಚೆನ್ನಾಗಿ ಸೆಟ್ಟಾಗುತ್ತೆ. ಈಗ ನಾವು ಒಂದು ಬೌಲ್ಗೆ
ಇಲ್ಲ ಪ್ಲೇಟ್ಗೆ ತೆಗೆದುಕೊಳ್ಳೋಣ. ನೋಡಿ, ಈಗ ಮತ್ತೆ ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬರ್ಫಿ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಆಕಾರದಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಹಾರಲಿಕ್ಕೆ ಬಹಳ ಚೆನ್ನಾಗಿ ಬರುತ್ತೆ. ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನಿಮಗೆ ಸ್ವೀಟ್ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಂಬಿಡಿ. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನೋಡಿ, ಏನು ಸ್ವೀಟು ಸೂಪರಾಗಿ ಬರುತ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ, ಬರ್ಫಿ ಥರ ಸೂಪರಾಗಿದೆ. ಇದನ್ನು ತಿನ್ನೋಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಟೇಸ್ಟಿಯಾದಂತಹ ರೆಸಿಪಿನ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಎಷ್ಟು ಈಸಿ ಅಂತಂದರೆ ಅಷ್ಟೇ ಈಸಿಯಾಗಿದೆ. ಸೂಪರಾದಂತಹ ರೆಸಿಪಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.